ಸರದಿ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಒಲಿಂಪಿಯಾಡ್ ಎಕ್ಸಾಮ್ ಅಂದ್ರೆ ಏನು? ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ಯಾರು ನಡೆಸ್ತಾರೆ? ಹೌದು, ಒಲಿಂಪಿಯಾಡ್ ಎಕ್ಸಾಮ್ ತಗೊಳ್ಳೋದ್ರಿಂದ ನಮ್ಮ ಮಕ್ಳಿಗೆ ಏನ್ ಪ್ರಯೋಜನ ಆಗತ್ತೆ? ಅದಕ್ಕೆ ಎಷ್ಟೊಂದು ಅಮೌಂಟ್ ಇರುತ್ತಾ? ಅಥವಾ ಒಲಿಂಪಿಯಾಡ್ ಎಕ್ಸಾಮ್ ಹೇಗ್ ಬರುತ್ತೆ? ಮತ್ತೆ ಒಲಿಂಪಿಯಾಡ್ ಎಕ್ಸಾಮ್ ಯಾವ ಕ್ಲಾಸ್ ಮಕ್ಳು ತಗೋಬಹುದು? ಇದೆಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ, ನಾವು ಒಲಿಂಪಿಕ್ಸ್ ಕೇಳಿದೀವಲ್ವಾ? ಇಂಟರ್ ನ್ಯಾಷನಲ್ ಗೇಮ್, ಎಲ್ಲಾ ದೇಶದವರು ಇಷ್ಟಪಟ್ಟು ಪಾರ್ಟಿಸಿಪೇಟ್ ಮಾಡುವಂತ ಗೇಮ್. ಹಾಗೇನೆ ಇದು ಒಲಿಂಪಿಯಾಡ್. ನಮ್ಮ ಮಕ್ಕಳ ಒಂದು ಬುದ್ಧಿವಂತಿಕೆಯನ್ನ, ನಮ್ಮ ಮಕ್ಕಳ ಒಂದು ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ, ಸಾಮರ್ಥ್ಯವನ್ನ ತಿಳಿದುಕೊಳ್ಳುವಂತ ಒಂದು ಪರೀಕ್ಷೆ ಇದು ಒಲಿಂಪಿಯಾಡ್ ಎಕ್ಸಾಮ್. ಹೌದು, ಓಕೆ, ಇದು ಸ್ಟೇಟ್ ಲೆವೆಲ್ ಅಲ್ಲಿ ನಡೆಯುತ್ತೆ, ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುತ್ತೆ, ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಡೆಯುತ್ತೆ. ಕ್ಲಿಯರ್ ಅಲ್ವಾ? ಹಾಗಾದ್ರೆ ಯಾವ ತರಗತಿಯ ಮಕ್ಕಳು, ಯಾವ ಕ್ಲಾಸ್ ನಲ್ಲಿ ಓದ್ತಿರುವಂತ ಮಕ್ಕಳು ಈ ಎಕ್ಸಾಮ್ ಅನ್ನ ತಗೋಬಹುದು? ನಿಮ್ ಡೌಟ್ ಅಲ್ವಾ? 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ 12th ತನಕನು ಈ ಎಕ್ಸಾಮ್ ಅನ್ನ ತಗೋಬಹುದು. ನಿಮ್ ಮಗು 1ನೇ ಕ್ಲಾಸ್ ಅಲ್ಲಿ ಓದ್ತಿದ್ರು ಕೂಡ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಓಕೆ, ಗೊತ್ತಾಯ್ತು, ನಿಮ್ಗೆ ಕ್ಲಾಸ್ ಗೊತ್ತಾಯ್ತು. ಈಗ ಸೆಕೆಂಡ್ ಏನು, ಯಾವ ವಿಷಯದ ಮೇಲೆ ಎಕ್ಸಾಮ್ ನಡೆಯುತ್ತೆ ಅಂತ ನಿಮ್ ಡೌಟ್ ಇದೆಯಾ? ಇದು ನಿಮ್ಮ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ರೆ ಅವರು NCERT, ಇದಕ್ಕೆ ಇನ್ನೊಂದು ಹೇಳ್ತೀನಿ, ಸ್ಟೇಟು, CBSE, ICSE ಯಾವ ಸಿಲೆಬಸ್ ನ ಮಕ್ಕಳು ಕೂಡ ಈ ಎಕ್ಸಾಮ್ ಅನ್ನ ಬರಿಬಹುದು. ಆಮೇಲೆ ಮತ್ತೆ ನಿಮ್ಗೆ ಡೌಟ್ ಬರುತ್ತೆ, ಮೇಡಮ್ ನಮ್ಮ ಮಕ್ಳು ಬರಿಬಹುದಾ ಅಂತ. ಖಂಡಿತ ಬರಿಬಹುದು. ಎಲ್ಲಾ ಸಿಲೆಬಸ್ ಮಕ್ಕಳು ಕೂಡ ಈ ಎಕ್ಸಾಮ್ ಅನ್ನ ಬರಿಬಹುದು. ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟ್ ಪಾಯಿಂಟ್, ಈ ಎಕ್ಸಾಮು ಹೇಗಿರುತ್ತೆ? ನಮ್ ಮಕ್ಳು ಇವಾಗ 100 ಮಾರ್ಕ್ಸ್ ಬರೀತಾರೆ, 5 ಮಾರ್ಕಿಗೆ MCQ ಬರೀತಾರೆ, ಇನ್ನು 5 ಮಾರ್ಕ್ಸ್ SR ರೇಟಿಂಗ್ ಬರೀತಾರೆ. ಒಟ್ಟಲ್ಲಿ ಗೊತ್ತಲ್ವಾ ನಿಮ್ಗೆ, ಬರೆಯೋದಿರತ್ತೆ. ಆದ್ರೆ ಈ ಎಕ್ಸಾಮು MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಸೆಲೆಕ್ಟ್ ಮಾಡುವಂತ ಒಂದು ಇದು ಎಕ್ಸಾಮ್ ಆಗಿರುತ್ತೆ. ಈ ಎಕ್ಸಾಮು ಯಾವ ವಿಷಯದ ಮೇಲೆ ಇರುತ್ತೆ ಅಂದ್ರೆ, ನಿಮ್ಮ ಮಕ್ಕಳಿಗೆ 1ನೇ ಕ್ಲಾಸ್ ಓದ್ತಿದ್ರೆ ನಿಮ್ಮ ಮಗು ಯಾವ ವಿಷಯವನ್ನ ಓದ್ತಿದೆ 1ನೇ ಕ್ಲಾಸ್ ಅಲ್ಲಿ? EVS ಇರುತ್ತೆ, ಸೈನ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ. ಸೈನ್ಸ್ ಇರಲ್ಲ, EVS ಇರುತ್ತೆ. ಸೊ ಲ್ಯಾಂಗ್ವೇಜಸ್ ಗಳಿರುತ್ತೆ. ನಿಮ್ಮ ಮಗುವಿಗೆ ಯಾವ ವಿಷಯ ಇಷ್ಟ ಇದೆಯೋ ಆ ವಿಷಯದ ಮೇಲೆ ಈ ಎಕ್ಸಾಮ್ ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್, 1ನೇ ಕ್ಲಾಸ್ ಓದ್ತಿರೋ ಮಗು EVS ನನ್ಗೆ ಇಷ್ಟ ಅಂದ್ರೆ ಕೇವಲ ಒಂದು ಸಬ್ಜೆಕ್ಟ್ ಮೇಲೆ ತಗೋಬಹುದು. ಇಲ್ಲ, ನಾನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಒಲಿಂಪಿಯಾಡ್ ಎಕ್ಸಾಮ್ ಬರೀತೀರಂದ್ರೆ ಎಲ್ಲ ಸಬ್ಜೆಕ್ಟ್ ಮೇಲೆ ಕೂಡ ತಗೋಬಹುದು. ಓಕೆ, ಸರಿ, ಇದು ಕ್ಲಿಯರ್ ಆಯ್ತಲ್ವಾ? ಹಾಗಾದ್ರೆ ಇದಕ್ಕೆ ಎಕ್ಸ್ಟ್ರಾ ಕೋಚಿಂಗ್ ಏನಾದ್ರು ಬೇಕಾಗತ್ತಾ, ಅಥವಾ ಎಕ್ಸ್ಟ್ರಾ ವಿಷಯಗಳನ್ನ ಹೊರಗಡೆಯಿಂದ ಕೇಳ್ತಾರ? ಇಲ್ಲ, NCERT ಬುಕ್ ಈಗ ಹೇಗೆ ನಮ್ಮ ಮಕ್ಕಳು ಓದ್ತಾರಲ್ವಾ, ಅದೇ ಬುಕ್ಸಿಗೆ ಅಲ್ಲಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರುತ್ತೆ. ಆದ್ರೆ ಕ್ವಶನ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ನಮ್ಮ ಮಕ್ಕಳ ಒಂದು ಸೃಜನಾತ್ಮಕತೆ ಅಂದ್ರೆ ಕ್ರಿಯೇಟಿವಿಟಿ ಎಷ್ಟಿದೆ, ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಕೆಪಾಸಿಟಿ ಎಷ್ಟಿದೆ, ಥಿಂಕಿಂಗ್ ಪವರ್, ಅವ್ರಿಗೆ ಒಂದು ತರ್ಕಬದ್ಧವಾಗಿ ಯೋಚಿಸುವಂತಹ ಶಕ್ತಿ ಎಷ್ಟಿದೆ ಅನ್ನೋದನ್ನ ಅಳಿತಾರೆ. ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳು ಅಷ್ಟಾಗಿ ಬರೋದಿಲ್ಲ. ಸೊ ತುಂಬಾ ಒಂದ್ ಸ್ವಲ್ಪ ಲಾಜಿಕ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ ಮೈಂಡ್ ಅನ್ನ. ಸೊ ಆ ತರ ಕ್ವಶನ್ಸ್ ಇರುತ್ತೆ. ಓಕೆ, ಕ್ಲಿಯರ್ ಅಲ್ವಾ? ಎಲ್ಲ ಸಬ್ಜೆಕ್ಟ್ ಮೇಲೂ ತಗೋಬಹುದು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ. ಕ್ಲಿಯರ್? ಈಗ ನೆಕ್ಸ್ಟ್ ಹೋಗೋಣ. ಈ ಎಕ್ಸಾಮ್ ತಗೊಂತೀವಿ, ಕರೆಕ್ಟು. ಫೀಸ್ ಎಷ್ಟಿರುತ್ತೆ ಮೇಡಮ್? ಖಂಡಿತ ಜಾಸ್ತಿ ಫೀಸ್ ಇರಲ್ಲ. ಎಂಟ್ರೆನ್ಸ್ಗೆ ಅಂದ್ರೆ ನೀವು ಆ ಪರೀಕ್ಷೆಯನ್ನ ತಗೊಳ್ಳುವಾಗ ಸ್ವಲ್ಪ ಎಕ್ಸಾಮ್ ಫೀಸ್ ಅಂತೇಳಿ ರಿಜಿಸ್ಟ್ರೇಷನ್ ಎಕ್ಸಾಮ್ ಫೀಸ್ ಕೊಡ್ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಬುಕ್ಸ್ ಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಬುಕ್ಸ್ ತಗೋಬೇಕು ಅಂತಂದ್ರೆ ವೆಬ್ಸೈಟ್ ಹೋಗಿ ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಿ ತಗೋಬಹುದು. ಓಸ್ವಾಲಾ ಬುಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾರೆ, ಬೇರೆ ಬೇರೆ ಆಥರ್ ಗಳ ಬುಕ್ಸ್ ಸಿಗುತ್ತೆ, ನೀವು ಚೆಕ್ ಮಾಡಿ. ಇಲ್ಲ, ನಮ್ ಮಗು ಸ್ಕೂಲಲ್ಲಿ ಕರೆಕ್ಟ್ ಆಗಿ ಪಾಠ ಕೇಳ್ತಿದೆ ಅಂತಂದ್ರೆ ಸ್ವಲ್ಪ ಒಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಈ ಎಕ್ಸಾಮ್ ಅನ್ನ ಆರಾಮ್ಸೆ ಪಾಸ್ ಆಗ್ಬಹುದು. ಓಕೆನಾ? ಸರಿ, ಕ್ಲಿಯರ್. ಈಗ ಫೀಸ್ ಕಡಿಮೆ ಇರುತ್ತೆ, ವರ್ಷದಲ್ಲಿ ಒಂದ್ಸರಿ ತಗೊಂತಾರೆ. ಅದು ಯಾರು ಇನ್ಫಾರ್ಮ್ ಮಾಡ್ತಾರೆ ನಮ್ಗೆ? ನಮ್ ಸ್ಕೂಲಲ್ಲಿ ಇದ್ರ ಬಗ್ಗೆ ಹೇಳಲೇ ಇಲ್ಲ ಅನ್ನೋದೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಕೂಲಲ್ಲೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದ್ರಲ್ಲೂ CBSE ಸ್ಕೂಲ್ ಎಲ್ಲಾ ಸ್ಕೂಲಲ್ಲೂ ಮಾಡ್ತಿದ್ದಾರೆ. ಸ್ವಲ್ಪ ಕೆಲವು ಸ್ಟೇಟ್ ಸಿಲೆಬಸ್ ನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಯಾಕಂತ ನನ್ಗೆ ಗೊತ್ತಿಲ್ಲ. ಓಕೆ, CBSE ಅಲ್ಲಿ ಇದನ್ನ ಕಂಪಲ್ಸರಿ ನನ್ ಮಗಳು ಎಕ್ಸಾಮ್ ತಗೊಂತಾನೆ ಇರ್ತಾಳೆ. ಸೊ ಹಾಗಾಗಿ ನಡೀತಾ ಇದೆ.
ನೀವು ಒಂದ್ ವೇಳೆ ನಿಮ್ ಸ್ಕೂಲಲ್ಲಿ ಈ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಇಲ್ಲ ಅಂದ್ರೆ ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಲ್ಲ. ನೀವೇ ಸ್ವತಃ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಗೆ ಹೋಗಿ ನೀವು ಕೂಡ ಪರೀಕ್ಷೆಯನ್ನ ಬರಿಬಹುದು. ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇಂಟರ್ನೆಟ್ ಇದ್ರೆ ನೀವು ಕೂಡ ಈ ಎಕ್ಸಾಮ್ ಅನ್ನ ಮಕ್ಕಳು ಅಟೆಂಡ್ ಮಾಡಬಹುದು. ಅದಕ್ಕಂತಾನೆ ಸಪ್ರೇಟ್ ಆದ ನಡೆಸುವಂತ ಸಂಸ್ಥೆಗಳಿದೆ. ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ್ಯಾವ ಸಂಸ್ಥೆಗಳು ಈ ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ನೀವೇ ಮನೆಯಲ್ಲೇ ಯಾವ ಹೆಲ್ಪ್ ಇಲ್ದೇನೆ ತಗೊಳ್ಳುವಂತಹ ಒಂದಿಷ್ಟು ಸಂಸ್ಥೆಗಳು ಕೂಡ ಇದೆ. ಕ್ಲಿಯರ್ ಅಲ್ಲ? ಈಗ ನಾನು ಹೇಳ್ದೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಉದಾಹರಣೆ ಕೊಟ್ಟೆ. ಈಗ ದೊಡ್ಡ ಮಕ್ಳಿಗೆ 8th 9th ಎಲ್ಲ ಮಾಡೋದಾದ್ರೆ ಅವರು ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲಾದ್ರ ಮೇಲೂ ಕೂಡ ಅವರು ಏನ್ ಮಾಡಬಹುದು, ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ತಗೋಬಹುದು. ಆಸ್ಟ್ರಾನಮಿ ಇದೆ, ಆಮೇಲೆ ಎನ್ವೈರನ್ಮೆಂಟಲ್ ಇದೆ, ಆಮೇಲೆ ಸೋಷಿಯಲ್ ಸೈನ್ಸ್ ಇದೆ, ಜನರಲ್ ನಾಲೆಜ್ ಇದೆ, ಹಿಂದಿ, ಎಕನಾಮಿಕ್ಸ್, ಆರ್ಟ್ಸ್, ಮ್ಯೂಸಿಕ್, ಥಿಯೇಟರ್, ಡ್ರಾಮಾ ಇದೆಲ್ಲದರ ಮೇಲೂ ಕೂಡ ನೀವು ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ತಗೋಬಹುದು ನಿಮ್ಮ ಮಗುವಿಗೆ ಇಂಟ್ರೆಸ್ಟ್ ಇದ್ರೆ. ಇಲ್ಲ ಅಂದ್ರೆ ಫೋರ್ಸ್ ಬೇಡ. ಓಕೆ, ಫೈನಲಿ ಈಗ ಬರೋಣ. ಹೌದು ಮೇಡಮ್, ನಮ್ಮ ಮಕ್ಳು ಎಕ್ಸಾಮ್ ಓದಿ ಪಾಸ್ ಮಾಡಕ್ಕೆ ಅಳ್ತಾರೆ, ಇದ್ಯಾಕೆ ಅಂತ ಕೇಳ್ತೀರಾ? ಖಂಡಿತ ಆತರ ಅನ್ಕೋಬೇಡಿ. ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ. ಇಲ್ಲಿ ಬರೆಯೋದಕ್ಕೆ ತುಂಬಾ 100 ಔಟ್ ಆಫ್ 4 ಮಾರ್ಕ್ ತಗೊಳ್ಳೋ ಮಕ್ಳು ಮಾತ್ರ ಬರಿಬೇಕಂತಿಲ್ಲ. ನೀವು ಅಟೆಂಡ್ ಮಾಡ್ಸಿ ಒಂದ್ಸಾರಿ. ಯಾಕೆಂದ್ರೆ ಮಕ್ಳಿಗೆ ಗೊತ್ತಾಗುತ್ತೆ, ನಾ ಸ್ಕೂಲಲ್ಲಿ ಏನ್ ಓದಿದೀನಿ, ನನ್ಗೆ ಇದಕ್ಕೆ ಆನ್ಸರೇ ಮಾಡಕ್ ಬರ್ತಾ ಇಲ್ಲ ಅಂದಾಗ ಅವ್ರು ಕ್ಲಾಸಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಕೂತ್ಕೊಂತಾರೆ. ನಾನು ಈ ತರ ಪಾಠ ಕೇಳಿಸ್ಕೋಬೇಕಲ್ವಾ, ಈ ತರ ಕೇಳುತ್ತಿದ್ದಾರೆ ಕ್ವಶನ್ಸ್ ಅಂದ್ರೆ ನನ್ನ ಗಮನ ಸಾಕಾಗೋದಿಲ್ಲ ಅನ್ನೋದು ಕೂಡ ಬರಬಹುದು, ಯಾರ್ಗೆ ಗೊತ್ತು. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಬರೋಣ. ಏನು ಅಂತಂದ್ರೆ ಇದರಿಂದ ಏನ್ ಬೆನಿಫಿಟ್ ಮೇಡಮ್? ಹೌದು, ಅದನ್ನ ತಗೊಂಡ್ರೆ ಮಾಮೂಲಿ ಏನು ಅಕಾಡೆಮಿಕ್ ಇದ್ ತಗೊಂಡ್ರೆ ಸರ್ಟಿಫಿಕೇಟ್ ಸಿಗುತ್ತೆ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬಹುದು, ಖುಷಿ ಆಗತ್ತೆ ಅಂತ. ಇದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಇದ್ರಿಂದ ಬೆನಿಫಿಟ್ ನಿಮ್ಗೆ ಕೇಳಿ ಹೇಳ್ತೀನಿ. ಒಂದು, ಮೆಡಲ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಗಳು ಸಿಗತ್ತೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ರ್ಯಾಂಕಿಂಗ್ ಅಲ್ಲಿ ಬಂದ್ರೆ. ನೆಕ್ಸ್ಟ್ ಏನು ಅಂತಂದ್ರೆ ನೀವೇನಾದ್ರೂ ನೆಕ್ಸ್ಟ್ JEE, ನೀಟು ಇಂಥ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಬೇಕನ್ನೋ ಮಕ್ಳಿಗೆ ಇದು ಒಂದು ಫೌಂಡೇಶನ್ ಆಗತ್ತೆ. ಯಾಕಂದ್ರೆ ಹೇಗೆ ಡೆಪ್ತ್ ಅನ್ನು ಓದ್ಬೇಕು ಅನ್ನೋದನ್ನ ಇದು ತಿಳಿಸ್ಕೊಡತ್ತೆ. ಓಕೆನಾ? ನೆಕ್ಸ್ಟ್ ಯಾವ್ದಾದ್ರು ಮಕ್ಳು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಂದ್ರೆ ಇದು ಒಂದು ಬೇಸ್ ಆಗತ್ತೆ ಅವರಿಗೆ. ಸೊ ಮುಂದ್ ಮಾಡೋ ತಪ್ಪನ್ನ ಇಲ್ಲೇ ಮಾಡ್ತಾ ಸರಿ ಮಾಡ್ತಾ ಅವರ ಒಂದು ಏನ್ ಹೇಳ್ತಾರೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗತ್ತೆ. ಪ್ಲೀಸ್ ದಯವಿಟ್ಟು ಈ ಎಕ್ಸಾಮ್ ಅನ್ನ ಬರ್ಸಿ. ಇದು ಯಾವ್ದೋ ರೆಕಮೆಂಡೆಡ್ ವಿಡಿಯೋ ಖಂಡಿತ ಅಲ್ಲ. ಸೊ ಹಾಗಾಗಿ ಇದರಿಂದ ಹೇಳಲ್ಲ ಏನೆಲ್ಲ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ಮೆಡಲ್ ಸಿಗುತ್ತೆ, ಕ್ಯಾಶ್ ಪ್ರೈಸ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ನೀವು ಹೈಯರ್ ಎಜುಕೇಶನ್ ಹೋದಾಗ ಈ IIT ಕೆಲವರೆಲ್ಲ ಹೋಗ್ತಾರಲ್ಲ, ಆವಾಗ ಈ ಸರ್ಟಿಫಿಕೇಟ್ ಕೂಡ ಅಲ್ಲಿ ವ್ಯಾಲಿಡ್ ಆಗತ್ತಂತೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ. ಈಗ ಸ್ವಲ್ಪ ಸೈಂಟಿಸ್ಟ್ಗಳು ಇರ್ತಾರೆ, IIT ಅಲ್ಲೆಲ್ಲ ಕೋಚ್ ಕೊಡೋರು ಇರ್ತಾರಲ್ಲ, ಅವರು ಕೂಡ ಇಂಥ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಿನೇ ಅವ್ರಿಗೆ ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ. ಇಂಟರ್ವ್ಯೂ ಹೇಳುವಾಗಲ್ಲ, ನಾನು ಕೂಡ ಒಲಿಂಪಿಯಾಡ್ ಎಕ್ಸಾಮ್ಸ್ ಗಳನ್ನ ತಗೊಂತಿದ್ದೆ ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಬೆನಿಫಿಟ್ ಇದೆ. ಓಕೆ, ಫೈನಲಿ ಇದನ್ನ ಯಾರ್ಯಾವ ಸಂಸ್ಥೆಗಳು ನಡೆಸ್ತಾ ಬಂದ್ರೆ ಫೇಮಸ್ ಇರುವಂತದ್ದು SOF, ಸೈನ್ಸ್ ಒಲಿಂಪಿಯಾಡ್ ಫೌಂಡೇಶನ್ ಅಂತ, ಸಿಲ್ವರ್ ಝೋನ್ ಒಲಿಂಪಿಯಾಡ್ ಅಂತ ಹೇಳಿ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅಂತ ಹೇಳಿ, ಇದೆಲ್ಲವೂ ನಡೆಸುವಂತಹ ಸಂಸ್ಥೆಗಳು. ತುಂಬಾ ವರ್ಷಗಳಿಂದ ಈ ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವರು NCERT ಒಂದು ಕರಿಕ್ಯುಲಮ್ ಇರುತ್ತಲ್ಲ, ಅದನ್ನ ಅವರು ಫ್ರೇಮ್ ಮಾಡ್ತಾರೆ. ಆ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡವರು ಎಕ್ಸಾಮ್ ಅನ್ನ ನಡೆಸ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಹೇಳಿದೀನಿ. ಇದು MCQ ಇರುತ್ತೆ. ಹಾಗೆ NCERT ಬುಕ್ಕಿನ ಒಂದು ಸಬ್ಜೆಕ್ಟ್ ಅನ್ನ ಪಠ್ಯಕ್ರಮವನ್ನ ಇವರು ಫಾಲೋ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಗ ನಮ್ಮ ಸ್ಕೂಲಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಇನ್ನೂ ಕರ್ನಾಟಕದಲ್ಲಿ ನಾನು ನೋಡಿರೋ ಮಟ್ಟಿಗೆ ಹಳ್ಳಿಯಲ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಕೆಲವು ಸ್ಕೂಲ್ಗಳಲ್ಲಿ ಇದನ್ನ ಇನ್ನೂ ಕೂಡ ಅವರು ಸ್ಟಾರ್ಟ್ ಮಾಡಿಲ್ಲ. ಮಕ್ಕಳಿಗೆ ಇದ್ರ ಬಗ್ಗೆ ಎಕ್ಸಾಮ್ ಬರ್ಸೋದ್ ಬಗ್ಗೆ ಅವ್ರಿಗೆ ಏನು ಗೈಡೆನ್ಸ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಒಂದ್ಸರಿ ಸ್ಕೂಲಲ್ಲಿ ವಿಚಾರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ಟ್ ಒಲಿಂಪಿಯಾಡ್ ಒಂದು ಸಂಸ್ಥೆ ಇದೆ, ಕ್ರಿಸ್ಟ್, ನಾನು ಕೊಡ್ತೀನಿ ಅದನ್ನ ವೆಬ್ಸೈಟ್. ಅದ್ರಲ್ಲಿ ಹೋಗಿ ನೀವೇ ರಿಜಿಸ್ಟರ್ ಆಗ್ಬಿಟ್ರೆ ಅವ್ರು ಕೇಳುವಂತಹ ಎಲ್ಲ ಕ್ವಶನ್ ಆನ್ಸರ್ ಮಾಡಿ ನಿಮ್ಗೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ನೀವು ಡೈರೆಕ್ಟ್ ಆಗಿ ಮೊಬೈಲ್ ಇಂದಾನೆ, ಇಂಟರ್ನೆಟ್ ಇದ್ರೆ ನೀವು ಕೂಡ ಎಕ್ಸಾಮ್ ಡೇಟ್ ಯಾವ ಡೇಟ್ ಬೇಕೋ ನಿಮ್ಗೆ ಆ ಡೇಟ್ ಅಲ್ಲಿ ಎಕ್ಸಾಮ್ ಅನ್ನ ತಗೋಬಹುದು. ಸ್ಕೂಲ್ ನವ್ರಿಗೆ ಇವರು 3 ಡೇಟ್ ಕೊಡ್ತಾರೆ. ಸೊ ಇವು ಸ್ಕೂಲ್ ನವರು ಯಾವ ಡೇಟ್ ಅಲ್ಲಿ ಇವರಿಗೆ ಕಂಫರ್ಟಬಲ್ ಆಗುತ್ತೋ ಆ ಡೇಟ್ ಅನ್ನ ನಿಮ್ಗೆ ಹೇಳ್ತಾರೆ. ನೀವು ಆ ಟೈಮ್ ಅಲ್ಲಿ ಎಕ್ಸಾಮ್ ಅನ್ನ
ಬರಿಬಹುದು. ಓಕೆ, ಇದಿಷ್ಟು ವಿಷಯ ಆಗಿರುತ್ತೆ. ವರ್ಕ್ ಬುಕ್ ಗಳು ಬೇಕು, ಬುಕ್ಸ್ ಗಳು ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಮಕ್ಕಳು ತಗೊಳ್ಳುವಂತಹ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಸೈನ್ಸು ಯಾವ ಸಬ್ಜೆಕ್ಟ್ ಬೇಕಾದ್ರೂ ಆ ಬುಕ್ಸ್ ಗಳು, ವರ್ಕ್ ಬುಕ್ ಗಳು, ಓಲ್ಡ್ ಕ್ವಶನ್ಸ್ ಪೇಪರ್ ಗಳು ಎಲ್ಲವೂ ಕೂಡ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ನಮಗ್ ತಗೊಳೋದಕ್ ಆಗೋದಿಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಕೆಲವೊಂದು ಫ್ರೀ PDF ಕೂಡ ನಿಮ್ಗೆ ಅವೈಬಲ್ ಇರುತ್ತೆ. ಸೊ ಒಂದ್ಸರಿ ಚೆಕ್ ಮಾಡಿ. ಮಕ್ಕಳನ್ನ ಬರೀ ಸ್ಕೂಲ್ಗೆ ಹೋಗಿ ಅಂದ್ರೆ ಬರೀ ಅವ್ರು ಕೊಡುವಂತಹ ಬರೀ ಖಾಲಿ ಆ ಎಕ್ಸಾಮ್ ಮಾತ್ರ ತಗೋಬೇಕಂತಿಲ್ಲ. ಇಂಥ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿಸಿ, ಅಯ್ಯೋ ನನ್ ಮಗು ಜಸ್ಟ್ ಪಾಸ್ ಆಗ್ತಿದೆ ಮೇಡಮ್ ಇದೆಲ್ಲ ಯಾಕೆ ಅಂತ ದಯವಿಟ್ಟು ಕೇಳ್ಬೇಡಿ. ಒಂದ್ ಅಟೆಂಡ್ ಮಾಡ್ಲಿ, ಅವ್ರಿಗೆ ಬರ್ತಾ ಬರ್ತಾ ಅದು ಒಂಥರ ಖುಷಿ ಕೊಡ್ಬಹುದು. ಓಕೆ, ಖುಷಿ ಕೊಡೋದಕ್ಕಿಂತ ಹೆಚ್ಚು ಅವ್ರಿಗೆ ನಾನ್ ಏನ್ ಓದ್ತಾ ಇದ್ದೀನಿ, ನಾನ್ ಓದ್ತಾರ ಸಾಕಾಗ್ತಿಲ್ಲ ಅನ್ನೋ ಒಂದು ಏನ್ ಹೇಳ್ತಾರೆ ವಿಶ್ಲೇಷಣೆ ಮಾಡುವಂತಹ ಒಂದು ಬುದ್ಧಿ ಕೂಡ ಬರಬಹುದು. ಓಕೆ, ಇದಿಷ್ಟು ಇದರ ವಿಷಯ ಆಗಿರುತ್ತೆ. ಇನ್ನೇನಾದ್ರೂ ನಾನು ಈ ವಿಷಯದಲ್ಲಿ ಮರ್ತು ಹೋಗಿದ್ರೆ, ಹೇಳೋದ್ ಮಿಸ್ ಮಾಡಿದ್ರೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಮಕ್ಕಳು ಕೂಡ ಒಲಿಂಪಿಯಾಡ್ ಎಕ್ಸಾಮ್ ಅಲ್ಲಿ ಓದ್ತಾ ಇದ್ರೆ ಅಂದ್ರೆ ತಗೊಂತಾ ಇದ್ರೆ ಎಷ್ಟು ಮಾರ್ಕ್ಸ್ ಗಳು ಬಂದಿದೆ, ಸ್ಟೇಟ್ ಲೆವೆಲ್ ಇದೆ, ಸ್ಟೇಟ್ ಲೆವೆಲ್ ಚೆನ್ನಾಗಿ ಮಾಡಿದ್ರೆ ನ್ಯಾಷನಲ್ ಲೆವೆಲ್ ಕಳಿಸ್ತಾರೆ, ನ್ಯಾಷನಲ್ ಲೆವೆಲ್ ಅಲ್ಲೂ ಚೆನ್ನಾಗಿ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ಪಾಸ್ ಮಾಡುವಂತ ಸ್ಟೂಡೆಂಟ್ಸ್ ಇದಾರೆ, ಫಿಲ್ಟರ್ ಮಾಡ್ತಾರೆ. ಸೊ ನಮ್ಮ ಮಕ್ಕಳು ಕೂಡ ಟ್ಯಾಲೆಂಟ್ ಇದ್ದಾರೆ, ನೀವು ಒಂಚೂರು ಪ್ರೋತ್ಸಾಹ ಕೊಡಿ ಆಯ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ, ಇನ್ನೇನಾದ್ರೂ ನಿಮ್ಗೆ ಬೇರೆ ರೀತಿಯ ಮಾಹಿತಿಗಳು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಅದೇ ವಿಷಯವನ್ನ ನಿಮ್ಗೆ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಏನ್ ವಿಷಯಗಳು ಬೇಕೋ ಅದನ್ನ ನಾನ್ ಕೊಡೋದ್ರಲ್ಲಿ ಅರ್ಥ ಇದೆ ಅನ್ಕೊಂತೀನಿ ಆಯ್ತಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋವನ್ನ ನೋಡ್ತಾ ಇರೋದಕ್ಕೆ, ನನಗೆ ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.